ಅಲ್ಲಿ ಗುರು ಇಷ್ಟು ಹೈಟ್ ಆಗಿದೆ ನೋಡಿ, ಕೋಸು ಲೋಡ್ ಮಾಡಿದ್ದಾರೆ. ನಾನು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಅಂತ ಅವರು ಸಾಕೋಣ ಇಷ್ಟೇ. ಅಲ್ಲಿ ಗುರು ದುದ್ದ ಬಾಗೇಶ್ವರ ಹತ್ರ ಬಂದಿದ್ದೀವಿ. ಬಾಗೇಶ್ವರ ಬಿಟ್ಟು ಮುಂದೆ ರೋಡ್ ನೋಡಿ, ಇಲ್ಲಿಂದ ಇಲ್ಲಿ ಏನು ಕಾಣ್ತೈತೆ ಈ ರೋಡಲ್ಲಿ ಗಾಡಿ ತಗೊಂಡೋಗಿ ಗುರು ದುಡ್ಡು ಹತ್ರ ಬಂದೆ. ಮಾಲೆಲ್ಲ ಫುಲ್ ಕಸ್ಬಿಟ್ಟೈತೆ ನೋಡಿ. ಇಲ್ಲಿ ಏನು ನಮ್ಮ ಟೈಮೇ ಸರಿ ಇಲ್ವೋ, ಯಾವಾಗ ಹೋದ್ರೂ ಇದೇ ಥರ ಆಗೋಗುತ್ತೆ ಪ್ರಾಬ್ಲಮ್ ನನಗೆ ಎನಿ ಟೈಮು. ಬರೀ ಇಲ್ಲೇ ಒಂದು 50 ಮೀಟ್ರ್ ಬರೋಕ್ಕೆ ಇಷ್ಟೊತ್ತಾಯಿದೆ. ನಿದ್ದೆ ಅಂದರೆ ಸಿಕ್ಕಾಬಿಟ್ಟಿದೆ, ಸ್ಟೇರಿಂಗ್ ಮೇಲೆ ಮಾಡ್ಕೊಂಡೆ ಅಷ್ಟು ನಿದ್ದೆ ಬರ್ತಾವೆ. ವೆಲ್ಕಮ್ ಬ್ಯಾಕ್ ಟು ಡಿ ಕೆ ಟ್ರಕ್ ವ್ಲಾಗ್ಸ್. ಮತ್ತೊಂದು ವ್ಲಾಗಿಗೆ ಸ್ವಾಗತ. ಏನಪ್ಪ ಗಾಡಿ ಪೂಜೆ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀರಾ? ಗಾಡಿನ ಹೊಸ್ದಾಗ್ಲಿ ಲೀಜಿಗೆ ತಗೊಂಬಂದಿರೋದು ನಾನೇ. ಈ ಗಾಡಿ ಇವಾಗ ನಮ್ಮ ಕಂಪ್ನಿಲೇ ಓಡುತ್ತೆ, ಕನಕ ಗ್ರೂಪಲ್ಲಿ. ಇನ್ನೊಂದು ಏನಪ್ಪ ಅಂತಂದರೆ ಇವತ್ತು ಗುರುವಾರ ಅಂದ್ಬಿಟ್ಟು ಗುರುರಾಯರು ನೆನ್ಕೊಂಡು ಹೋಗಿ ಗಾಡಿ ಹಿಡ್ಕೊಬಂದಿದ್ದು ನಾವು. ಗಾಡಿ ನಮ್ಮ ಹನುಮಂತಪುರದಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಪೂಜೆ ಮಾಡಿಸ್ತಾ ಇದ್ದೀನಿ. ಈ ಕಡೆ ನಂದು ಇರೋದು ನನ್ನ ಚಿಕ್ಕದೊಂದು ಬೈಕ್. ಇದು ನಾನು 2017ರಲ್ಲಿ ತಗೊಂಡಿದ್ದೆ, ಅದು ನನ್ನ ಬೈಕ್. ಇದು ಇವಾಗ ಒಂದು ಆ್ಯಡ್ ಮಾಡಿದ್ದೀವಿ. ನೋಡೋಣ ಮುಂದೆ ಹಿಂಗೆ ನೋಡೋಣ ಯಾವ ಥರ ಆಗುತ್ತೆ, ಜರ್ನಿ ಯಾವ ಥರ ಇರುತ್ತೆ ಇದರಲ್ಲಿ ಅಂತ ಎಕ್ಸ್ಪೀರಿಯೆನ್ಸು ಅಂತ ನೋಡ್ತಾ ಇರ್ತೀನಿ. ದಿನ ಅಪ್ಡೇಟ್ ಆಗ್ತಾ ಇರ್ತೀನಿ ಇದ್ರದ್ದು, ನೋಡ್ತಾಯಿರಿ. ಸುಮಾರು ಜನ ಕೇಳ್ತಾಯಿದ್ರಿ ನನಗೆ ಕಮೆಂಟ್ ಸೆಕ್ಷನಲ್ಲಿ, ಇದರಲ್ಲಿ ಹಾಕಿದ್ರಿ ಹೋದ ವಿಡಿಯೋದಲ್ಲಿ, ಅಣ್ಣ ಗಾಡಿ ಲಾರಿ ತಗೊಂಡಿದ್ರಲ್ಲ ಇದು ಮಾಡಿ ಅಂತ. ನೋಡಿ ಲಾಗಲ್ಲಿ ಪೂರ್ತಿ ಲಾರಿ ಬಗ್ಗೆ ಎಲ್ಲ ಇರುತ್ತೆ. ಆದರೆ ಇದ್ರ ಬಗ್ಗೆ ರಿವ್ಯೂ ಏನೂ ಮಾಡೋಕ್ಕಾಗಿಲ್ಲ, ರಿವ್ಯೂ ಮಾಡಿಲ್ಲ ನಾನು. ರಿವ್ಯೂ ಮಾಡೋಕ್ಕೆ ಅಂತ ಅಂದರೆ ಇದ್ರ ಬಗ್ಗೆ ತಿಳ್ಕೊಬೇಕು. ಸುಮಾರು ಇದು 2012 ಮಾಡಲು ಗಾಡಿ. ಇದು ಏನಪ್ಪ ಅಂತ ಅಂದರೆ ಇದ್ರ ಟರ್ಬೋ ಗಾಡಿ, ಟಾಟಾ ಗಾಡಿ ಟರ್ಬೋ ಗಾಡಿ ಇದು. ಹಂಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಸುಮಾರಿದೆ. ಹಂಗಾಗಿ ನಾನು ಒಂದು ಸರಿ ಅದನ್ನೆಲ್ಲ ತಿಳ್ಕೊಂಡು ಇದನ್ನು ರಿವ್ಯೂ ಮಾಡ್ತೀನಿ. ಅವತ್ತೆಲ್ಲ ಒಂದು ಸರಿ ನೀಟಾಗಿ ಗೊತ್ತಾಗುತ್ತೆ. ಅಲ್ಲಿ ಗಂಟ ನಾವು ಓಡಿಸಿ ಚೆಕ್ ಮಾಡಬೇಕಲ್ಲ. ನಾನು ಫಸ್ಟ್ ಟೈಮ್ 6 ವೀಲ್ ಲಾರಿ ಈ ಥರ ಟರ್ಬೋ ಗಾಡಿ ಓಡಿಸ್ತಾ ಇರೋದು. ಇದು ನೋಡ್ಕೊಂಡು ಓಡಿಸ್ಕೊಂಡು ಹೋಗೋಣ ಅಂತ ಇವತ್ತು ನಾಳೆ ಲೋಡ್ ಇದೆ. ಹಂಗಾಗಿ ಇವತ್ತು ಗಾಡಿ ಹಿಡ್ಕೊಬಂದಿದ್ದೀನಿ. ಕೋಸ್ ಲೋಡಿಗೆ ಹೋಗಬೇಕು, ಬೆಳಿಗ್ಗೆ ಕೋಸ್ ಲೋಡ್ ಇದೆ ಅಂತ ಹೇಳಿದ್ದಾರೆ. ಅದು ಕ್ಯಾನ್ಸಲ್ ಆಗ್ಬೋದು, ಇಲ್ಲ ಗ್ಯಾರಂಟಿ ಇಲ್ಲ ಅಂತ ಹೇಳಿದರು. ನೋಡೋಣ ಬನ್ನಿ. ಐನರ್ಗೆ ಹೇಳ್ತಿದ್ದೆ, ಐನರೇ ಒಂಚೂರು ಚೆನ್ನಾಗಿ ಪೂಜೆ ಮಾಡಿ ನಮ್ಮ ಗಾಡಿನ. ನಮ್ಮ ಬಂದಿದ್ದ ಗಾಡಿಗಳೆಲ್ಲ ನಮಗೆ ಬರೀ ಇದೇ ಥರ ಆಗ್ತಿರುತ್ತೆ, ಆಕ್ಸಿಡೆಂಟ್ ಆಗ್ತಿರುತ್ತೆ, ಅದು ಇದು ಆಗ್ತಿರುತ್ತೆ. ಒಂಚೂರು ನೀಟಾಗಿ ಪೂಜೆ ಮಾಡ್ಕೊಡಿ ಐನರೇ ಅಂದೆ. ಏನು ಮಾಡೋದಪ್ಪ, ನೀನು ಹಣೆ ಬರೋಕ್ಕೆ ಗಟ್ಟಿದ್ರೆ ಅದು ಉಳ್ಕೊಳ್ಳುತ್ತೆ ಅಂತ ಅಂದರು. ಹಂಗೆ ಐನರಿಗೆ ದಕ್ಷಿಣ ಕೊಟ್ಬಿಟ್ಟು ಹೋಗೋಣ ಅಂತ ನಿಂತ್ಕೊಂಡಿದ್ದೆ. ಅದನ್ನು ವೀಡಿಯೋ ಮಾಡಿಲ್ಲ ಅಂತ ಹೆಂಗೆ ನನಗೆ ಗೊತ್ತೇ ಇಲ್ಲ. 3 ದಿನ ಆದಮೇಲೆ ಲೋಡ್ ಸೆಟ್ ಆಗಿದೆ. ಎಲ್ಲಿಗಪ್ಪ ಅಂತಂದರೆ ಬೆಂಗಳೂರಿಗೆ. ನಾನು ಇವಾಗ ಇದೇ ಲಾರಿ ಬಾಡಿ ಗಾಡಿ ಓಡಿಸ್ತಾ ಇದ್ದೀನಿ. ಇವಾಗ ಎಲ್ಲಿಗೆ ಬೆಂಗಳೂರಲ್ಲಿ ಕಲಾಸಿ ಬಳಿಗೆ ಹೋಗಬೇಕು. ಏನು ಲೋಡಪ್ಪ ಅಂತಂದರೆ ಕೋಸ್ಟ್ ಲೋಡು. ಇಲ್ಲಿ ದುಡ್ಡದಲ್ಲಾದರೆ ದುಡ್ಡ, ಇಲ್ಲ ಅಂತ ಅಂದರೆ ಹಳೆ ಬಿಡಲಾದರೆ ಹಳೆ ಬಿಡಲ್ಲಿ ಲೋಡಿಗೆ ಹೋಗಬೇಕು. ಲೇಬರ್ ಬರ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಾಗುತ್ತಲ್ಲ ಲೇಬರು. ಬನ್ನಿ ಲೇಬರೆಲ್ಲ ಕರ್ಕೊಂಡು ಲೋಡ್ ಮಾಡ್ಕೊಂಡು ಹೊರಡೋಣ ಅಂತಿಂತು. ನಮ್ಮ ಗಾಡಿಗೆ 3 ದಿನ ಆದಮೇಲೆ ಲೋಡ್ ಬಂದಿದೆ. ಖುಷಿ, ಏನೋ ಒಂಥರ ಖುಷಿ. ಲೋಡ್ ಬಂದಿದ್ದಲ್ಲ, ಹೋಗ್ಬಿಡೋಣ ಅಂತ. ಈ ಡಿಸೆಂಬರ್ ತಿಂಗಳೆಲ್ಲ ಫುಲ್ಲು ಲೋಡಿಂಗ್ ಡಲ್ಲು. ಅದ್ರ ಪರವಾಗಿಲ್ಲ, ಏನು ಮಾಡೋಂಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ಬೇಕು. ಬನ್ನಿ. ಫೈನಲಿ ಗುರು ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಲೇಬರೆಲ್ಲ ಕರ್ಕೊಬಂದು ಅವ್ರು ತಿಂಡಿ ತಿಂದಾಯಿತು. ತಿಂಡಿ ತಿನ್ಕೊಂಡು ಇವಾಗ ಬಂದಿದ್ದೀವಿ. ಎಷ್ಟೊತ್ತಿಗೆ ಲೋಡಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದೇ ಪಾಯಿಂಟು. ಕೋಸ್ ಲೋಡಿಗೆ ಬಂದಿದ್ದೀವಿ. ಅದು ಹಳೆಬೀಡು ಮತ್ತು ದುದ್ದ ಕ್ಯಾನ್ಸಲ್ ಆಗಿ ಮಸ್ಲೆ ಹೊಸಳ್ಳಿಗೆ ಬಂದಿದ್ದೀವಿ. ಮಸ್ಲೆ ಹೊಸಳ್ಳಿ ಹತ್ರ ಉಡುವಾರೆ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಲೋಡಿಂಗ್ ಇರೋದು. ಇವಾಗ ಲೋಡ್ ಮಾಡ್ಕೊಂಡು ಹಾಸನಿಗೆ ಹೋಗಿ ಇವ್ರು ಬಿಟ್ಟು ಆಮೇಲೆ ನಾನು ಹೊರಡಬೇಕು ಬೆಂಗಳೂರಿಗೆ. ಬನ್ನಿ ಹೊರಡೋಣ. ಈ ಜರ್ನಿ ಏನೇನಾಗುತ್ತೆ ಏನೇನಾಗಲ್ಲ ಎಲ್ಲ ತೋರಿಸ್ಕೊಡ್ತೀನಿ. ಬನ್ನಿ. ಅಲ್ಲಿ ಗುರು ಇಷ್ಟು ಹೈಟ್ ಆಗಿದೆ ನೋಡಿ, ಕೋಸು ಲೋಡ್ ಮಾಡಿದ್ದಾರೆ. ನಾನು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಅಂತ ಅವರು ಸಾಕೋಣ ಇಷ್ಟೇ ಅಂತವ್ರೆ. ನೋಡೋಣ, ಇಲ್ಲಿ ಮುಗೀತು ಈಗ. ಇಲ್ಲಿಂದ ಇವಾಗ ಮತ್ತೆ ಏನಪ್ಪ ದುದ್ದದಲ್ಲೇ ಮಾಲ್ ತಗೊಂಡಿದ್ದಾರಂತೆ, ದುದ್ದಕ್ಕೆ ಹೋಗ್ಬೇಕಂತೆ. ಬನ್ನಿ ಹೋಗೋಣ ದುದ್ದಕ್ಕೆ. ಏನೂ ಮಾಡೋಂಗಿಲ್ಲ, ಇಲ್ಲಿಂದ ತಿರ್ಗಿ ಅಲ್ಲಿ ಗಂಟ ಹೋಗ್ಬೇಕಲ್ಲ ಅಂತ ಬೇಜಾರಷ್ಟೇ. ಏನೂ ಮಾಡೋಂಗಿಲ್ಲ, ಹೋಗೋಣ ಬನ್ನಿ. ಅಲ್ಲಿ ಗುರು ದುದ್ದ ಬಾಗೇಶ್ವರ ಹತ್ರ ಬಂದಿದ್ದೀವಿ. ಬಾಗೇಶ್ವರ ಬಿಟ್ಟು ಮುಂದೆ ರೋಡ್ ನೋಡಿ, ಇಲ್ಲಿಂದ ಇಲ್ಲಿ ಏನು ಕಾಣ್ತೈತೆ ಈ ರೋಡಲ್ಲಿ ಗಾಡಿ ತಗೊಂಡು ಹೋಗ್ಬೇಕಂತೆ. ಬನ್ನಿ ಅಂತ ಹೇಳಿದ್ದಾರೆ. ಎಲ್ಲಿ ಹೋಗುತ್ತೆ, ಇಲ್ಲಿ ಫುಲ್ಲು ಕಲ್ಲೆಲ್ಲ ಹಾಕಿದ್ದಾರೆ. ರೈಟ್ ಸೈಡ್ ಫುಲ್, ಲೆಫ್ಟ್ ಸೈಡ್ ಎಲ್ಲವ ನೋಡಿ. ಅಲ್ಲಿಂದ ಇಲ್ಲಿವರೆಗೂ ಯಾವ ಥರ ಇದೆ ನೋಡಿ, ತಲೆ ಕೆಟ್ಟೋಗ್ಬಿಡೈತೆ ನನಗಂತೂ. ಇಲ್ಲಿಂದ 1 ಕಿಲೋಮೀಟ್ರ್ ಹೋಗ್ಬೇಕು. ಆ ಮನೆ ಕಾಣ್ತೈತಲ್ಲ, ಆ ಮನೆಯಿಂದ ತಿರ್ಗಾ ಒಂದು ಡೌನ್ ಹೋಗ್ಬೇಕು. ಅಲ್ಲೊಂದು ಮನೆ ಕಾಣ್ತೈತೆ ನೋಡಿ. ಆ ಮನೆಯಿಂದ ತಿರ್ಗಾ ಅಲ್ಲಿ ತೋಟದ ಹತ್ರ ಹೋಗಿ ರೈಟ್ ಸೈಡಿಗೆ ಒಳಗಡೆಗೆ ಹೋಗ್ಬೇಕು. ಸಿಕ್ಕಾಬಿಟ್ಟೆ ರಿಸ್ಕ್ ಆಗ್ತೈತೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ ತಡ್ರಿ, ಬಂದು ಏನು ಮಾಡ್ತಾರೆ, ಕಟಿಂಗ್ ಮಾಡ್ತಾರೋ ಇಲ್ಲ ಲೋಡ್ ಮಾಡ್ತಾರೋ, ಏನು ಮಾಡ್ತಾರೆ ನೋಡೋಣ. ಇಂತೂ ಗುರು ಈ ತೋಟದೊಳಗಡೆ ಬಂದ್ಬಿಟ್ಟು ಗಾಡಿ ಬಂದೈತೆ.
ಸಿಂಪಲಾಗಿ ಹಾಕಿದ್ದೀವಿ. ಸಿಕ್ಕಾಬಿಟ್ಟು ಸುಸ್ತಾಗ್ಬಿಡ್ತು ಗಾಡಿ. ಜೈಂಟು ಕಟ್ ಅಂತ ಸೌಂಡ್ ಬರುತ್ತೆ. ನಮ್ಮ ಕ್ಯಾಂಟ್ರ್ ಹಂಗೆಲ್ಲ ಇದು ಕಟ್ಟಾಗಿಬಿಡ್ತವೆ, ಅದೇ ಒಂದು ಪ್ರಾಬ್ಲಮ್ಮು. ಅಣ್ಣ ಇದು ಹೋಗ್ಬೇಕಾರೆ ಆಮೇಲೆ ಕಲ್ ತೆಗೀರಿದ. ಇಲ್ಲಿಂದ ಮತ್ತೆ ತಿರ್ಗಾ ಟರ್ನ್ ಮಾಡ್ಕೋಬೇಕು. ಇವಾಗ ಪಾಯಿಂಟ್ ಇಲ್ಲೇ ಲೋಡಿಂಗು ಸ್ಟಾರ್ಟ್ ಮಾಡ್ತಾರೆ. ಏನೇ ಹೇಳೋ ಒಂಥರ ಜೀವ ಒಂಥರ ಉಸಿರು ಕಾಣಂಗಾಯ್ತು. ಜೈಂಟ್ ಕಟ್ಕಿಟ್ ಆಗ್ಬಿಡೋದು ಅಂತ ಸಿಕ್ಕಾಬಿಟ್ಟೆ ಭಯ ಆಗ್ಬಿಟ್ಟಿತ್ತು. ಗಾಡಿ ಬೇರೆ ವಾರಡೆ ನಿಂತ್ಕೊಳ್ಳೋದು ಹೋಗೋದು ಬರೋದು ಮಾಡ್ತಿರ್ತೀವಲ್ಲ, ಹಂಗಾಗಿ ಏನು ಮಾಡೋಂಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಬಂದಮೇಲೆ ಕೋಸ್ ಲೋಡಿಗೆ ಇವೆಲ್ಲ ಕಾಮನ್ ಕೋಸ್ ಲೋಡಲ್ಲಿ. ಅಣ್ಣ ಇಲ್ಲಿ ಕಲ್ಲಿಲ್ಲ ತಾನೇ ಟೈರ್ ಸಂಧ್ಯಾ? ಹಾಂ ಸರಿ ಬಿಟ್ರಪ್ಪ, ರೆಡ್ ಐತೆ ಬನ್ನಿ ಲೋಡ್ ಗೀಡ್ ಮಾಡ್ಕೊಂಡು ಗಟರ್ ಪ್ಲಾಕೊಂಡು ಹೋಗೋಣ. ಫೈನಲಿ ಗುರು ಗಾಡಿ ಲೋಡ್ ಆಗಿದೆ, ಫುಲ್ಲು ಸ್ಟ್ರೈಟ್ ಆಗಿದೆ ಮಾಲು. ಇವಾಗ ಹೋಗಿ ವೇವ್ ಬ್ರಿಡ್ಜ್ ಮಾಡಿಸ್ಬೇಕು. ವೇವ್ ಬ್ರಿಡ್ಜ್ ಮಾಡಿಸ್ಬಿಟ್ಟು ಎಷ್ಟು ಟನ್ ಬರುತ್ತೆ ಅಂತ ಚೆಕ್ ಮಾಡೋಣ. ವೇವ್ ಬ್ರಿಡ್ಜಿಗೆ ಹೋಗೋಣ ಬನ್ನಿ. ಇವಾಗ ಫುಲ್ ಫಿನಿಶಿಂಗ್ ಬಂದಿದೆ. ಇಷ್ಟು ಸಿಂಪಲಾಗಿ ಹೊಡೆದ್ರೆ ಬಾಡಿ ಲಾರಿಗೆಲ್ಲ ಇಷ್ಟೇ ಹೊಡೆಯೋದಿದೆ ಥರ. ಬನ್ನಿ ಹೊಡ ಇವರು ದುಡ್ಡು ಹತ್ರ ಬಂದು ಮಾಲೆಲ್ಲ ಫುಲ್ ಕಸ್ಬಿಟ್ಟೈತೆ ನೋಡಿ. ಇಲ್ಲಿ ಏನು ನಮ್ಮ ಟೈಮೇ ಸರಿ ಇಲ್ವೋ, ಯಾವಾಗ ಹೋದ್ರೂ ಇದೇ ಥರ ಆಗೋಗುತ್ತೆ ಪ್ರಾಬ್ಲಮ್ ನನಗೆ ಎನಿ ಟೈಮು. ನಾನು ಒಬ್ಬಂಗೆ ಕೈಕೊಂಡು ಕೂತಿರುತ್ತೇನೋ ಗೊತ್ತಿಲ್ಲ. ಇವಾಗ ಟೈಟ್ ಹೊಡಿತಾವ್ರೆ, ನೋಡೋಣ ಹೀಗೆ ಮಾಡೋದು ಗೊತ್ತಾಯ್ತಲ್ಲ. ನೀ ರೀಚಾರ್ಜ್ ಆಡ್ರಿ ಅಣ್ಣ, ಈ ಕಡೆಗೆ ಹಾಕೋ, ಕತ್ರಿ ಹಾಕ್ಬಿಡು, ಕತ್ರಿ ಟಾಳೆ ಐಸ ಮರು ಅಣ್ಣ, ಕ್ರಾಸಾಗಿ ಹೊಡಿ ಬರೋಣ. ಅದಕ್ಕೆ ಹೊಡೆಯೋಣ, ಅದೇ ಉಕ್ಕಿ ಹೊಡೆಯೋಣ. ಇವರು ಮಾನ್ಯಟ್ನಳ್ಳಿ ನಿಯರ್ ಬೈ ಬಂದಾಗ ಫುಲ್ಲು ಜಾಮ್ ಆಗಿಬಿಟ್ಟೈತೆ ಗಾಡಿ. ನೋಡಿ ಹ್ಯಾಂಡ್ ಬ್ರೇಕ್ ಆರಾಮಾಗಿ ಸುಮ್ಮನೆ ಕೂತಿದ್ದೀವಿ. ಹೆಚ್ಚು ಕಡಿಮೆ ಒಂದು 20ರಿಂದ 25 ನಿಮಿಷ ಐತೆ ಗಾಡಿ ಹಿಂಗೆ ನಿಲ್ಸಿದ್ದೀವಿ. ಏನು ಮಾಡೋಂಗಿಲ್ಲ, ಏನಾಗಿದೆ ಅನ್ನೋದೇ ಗೊತ್ತಿಲ್ಲ, ಮುಂದೆ ಏನಾಗೈತೆ ಅಂತ ನೋಡಬೇಕು. ಫುಲ್ಲು ಜಾಮ್ ಆಗಿಬಿಟ್ಟೈತೆ. ಜಾಮ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋಣ. ಮಾರ್ಕೆಟ್ ಒಳಗಡೆ ಬಂದೆ. ಮಾರ್ಕೆಟ್ ಒಳಗಡೆ ಬಂದರೆ ಫುಲ್ಲು ಜಾಮ್ ಆಗಿಬಿಟ್ಟೈತೆ ನೋಡಿ. ಎಲ್ಲಿಂದ ಅಲ್ಲಿ ಗಂಟೆ ಡೆಡ್ ಎಂಡ್ ಹೋಗ್ಬೋದು ನಾನು. ಏನಪ್ಪ ಫುಲ್ ಜಾಮ್ ಆಗಿಬಿಟ್ಟೈತೆ. ಪಾಲ್ಟಿಗೆ ಫೋನ್ ಮಾಡಿದ್ದೆ, ಇಲ್ಲೇ ವೆಯ್ಟ್ ಮಾಡಿ ಅಂತ ಅಂದರು. ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಆಯ್ತಲ್ಲ, ಅರ್ಧ ಗಂಟೆ ಖಾಲಿ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ನೋಡೋಣ, ಅರ್ಧ ಗಂಟೆ ಖಾಲಿ ಆದರೆ ಗಾಡಿ ಮುಂದೆ ಹಾಕೊಳ್ಳೋಣ ಬನ್ನಿ. ಸುಮಾರು ಹೆಚ್ಚು ಕಡಿಮೆ 2:45. ನಾನು ಬಂದಿದ್ದು 1:15 ಬಂದಿದ್ದೆ. ಹೆಚ್ಚು ಕಡಿಮೆ 1:15 ಅವರು. ಬರೀ ಇಲ್ಲೇ ಒಂದು 50 ಮೀಟ್ರ್ ಬರೋಕ್ಕೆ ಇಷ್ಟೊತ್ತಾಯಿದೆ. ನಿದ್ದೆ ಅಂದರೆ ಸಿಕ್ಕಾಬಿಟ್ಟೆ ನಿದ್ದೆ. ಸ್ಟೇರಿಂಗ್ ಬೇರೆ ಮಾಡ್ತಾರೆ, ಅಷ್ಟು ನಿದ್ದೆ ಬರ್ತಾವೆ. ಕಾಣಿಸ್ತಾಯಿತ್ತು ನೋಡಿ. ಇಲ್ಲಿ ಅವೆರಡು ಗಾಡಿ ತೆಗೆದ್ರೆ ಅಲ್ಲಿಂದ ಮುಂದೆ ಹೋಗಿ ಮತ್ತೆ ರೈಟಿಗೆ ಹೊಡಿಬೇಕು. ನಾನು ಅಲ್ಲೊಂದು ಬಿಲ್ಡಿಂಗ್ ಕಾಣ್ಬೇಕಲ್ಲ, ಬಿಲ್ಡಿಂಗ್ ರೋಡಲ್ಲಿ ಮಧ್ಯಕ್ಕೆ ಒಳಗಡೆಗೆ ಹಾಕೋಬೇಕು. ಅಲ್ಲಿ ಫುಲ್ ಜಾಮು. ಮಾಮೂಲಿ ಕಲಾಸಿಪಾಳ್ಯ ಮಾರ್ಕೆಟು ಅಂದರೆ ಫುಲ್ಲು ಗಲೀಜಿದ್ರು. ಏನೇ ಹೇಳಿ ಫುಲ್ ಗಲೀಜು, ಬೇಜಾರು ಒಂಥರ ಮಾರ್ಕೆಟಿಗೆ ಬರೋಕ್ಕೆ. ಎಲ್ಲೆಲ್ಲ ಬಂದ್ಬಿಟ್ಟಲ್ಲಪ್ಪ ನನಗೆ ಆಗ್ಬಿಟ್ಟೈತೆ. ನನಗೆ ಅಂತೋತಿ ಗಂಟ್ಲೆ ಒಂಥರ ಆಗ್ಬಿಟ್ಟೈತೆ. ಅದನ್ನು ಬರ್ಬೇಕಾದ್ರೆ ಚೆನ್ನಾಗಿದ್ದೆ, ಇಲ್ಲಿ ಬರೋಕ್ಕೆಲ್ಲ ಆಲ್ರೆಡಿ ಎಲ್ಲ ಗಂಟೆ ಒಂಥರ ಆಗ್ಬಿಟ್ಟೈತೆ ನೋಡಿ. ಏನೋ ಮಾಡೋಂಗಿಲ್ಲ, ಬಂದ್ಬಿಟ್ಟಿದ್ದೀವಿ. ಇವಾಗ ಖಾಲಿ ಮಾಡ್ಕೋಬೇಕು, ಸೀದಾ ಹೋಗ್ಬೇಕಷ್ಟೇ. ಅಲ್ಲಿ ತಗೊಂಡೋಗಿ ಪಾಯಿಂಟಿಗೆ ಹಾಕ್ಬಿಟ್ಟು ಗಾಡಿ ಲಾಕ್ ಮಾಡಿ ಮಲ್ಕೊಬಿಟ್ರೆ ಸಾಕು. ಬೆಳಿಗ್ಗೆ ಎಷ್ಟೊತ್ತಿಗಾರ ಖಾಲಿ ಮಾಡ್ಕೊಳ್ಳಿ ಅನ್ನೋ ಆಗ್ಬಿಟ್ಟೈತೆ ನನಗೆ. ಕೊನೆ ಪಾಯಿಂಟಿಗೆ ಹೋಗೋಣ. ಫೈನಲಿ ಗುರು, ನಾನು ಸುಮಾರು ಒಂದು 3 ಗಂಟೆಗೆ ಎದ್ದೆ. ನಾನು ಮಧ್ಯಾಹ್ನ 3 ಗಂಟೆಗೆ ಎದ್ದಿದ್ದೀನಿ. ಗಾಡಿ ಖಾಲಿ ಆಗಿಲ್ಲ. ಕೋಸ್ ಖಾಲಿ ಮಾಡೋದು ಈ ಥರ ನೋಡಿ ಕಲಾಸಿಪಾಳ್ಯದಲ್ಲಿ. ಆದರೆ ಏನೋ ಒಂಥರ ಬೇಜಾರು ಗುರು, ಈ ಕಲಾಸಿಪಾಳ್ಯ ಮಾರ್ಕೆಟಿಗೆ ಬರೋಕ್ಕೆ. ಗಲೀಜು ಅಂದರೆ ಗಲೀಜು. ಎಷ್ಟು ಬೇಜಾರಾಗುತ್ತೆ ಅಂದರೆ ಸ್ಮೆಲ್ಲಿಗೆ ಇರೋಲ್ಲ. ನನಗೆ ಕೆಳಗೆ ಇಳಿಯೋಕ್ಕೆ ಬೇಜಾರಾಗಿ ಒಳಗಡೆನೇ ಮಲಗಿದ್ದೆ. ಗಾಡಿ ಖಾಲಿ ಮಾಡ್ಕೊಂಡು ಗುರು, ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಬಂದೆ. ಸುಮಾರು 12 ಗಂಟೆ ರಾತ್ರಿ ಆಯ್ತು ನೋಡಿ. ನಿನ್ನೆ 12 ಗಂಟೆ ರಾತ್ರಿಯಲ್ಲಿ ಮಣ್ಣೆ ಹಾಕೊಂಡಿದ್ದೆ. ಇವತ್ತು ಆಲ್ರೆಡಿ ಯಶವಂತಪುರಕ್ಕೆ ಬಂದು ಖಾಲಿ ಮಾಡ್ಕೊಂಡು ನನಗೆ ಸಿಕ್ಕಾಪಟ್ಟೆ ರಿಸಿಕ್ ಮಾಡಿಬಿಟ್ರು ಪಾಲ್ಟಿ. ಒಂಚೂರು ಬೇಜಾರಾಗ್ಬಿಡ್ತು. ಅಮೌಂಟ್ ಬಾಡಿಗೆ ದುಡ್ಡು ಕೊಡಲಿಲ್ಲ. ಒಂದು 3700 ರೂಪಾಯಿ ಮಾತ್ರ ಕೊಟ್ಟರು ಅಮೌಂಟು.
ಉಳ್ದಿದ್ದು ಕೊಟ್ಟಿಲ್ಲ. ನಮ್ಮ ನಮ್ಮ ಹುಡುಗ ನಮ್ಮ ಸಚಿನಣ್ಣ ಗಾಡಿ ಚನ್ಕೇಶ್ವ ಅಂತ, ಅವ್ರ ಗಾಡಿ ಇಲ್ಲಿತ್ತು, ಮಧ್ಯಕ್ಕೆ ಹಾಕಿದ್ದ, ಒಂಚೂರು ಹಿಂದಕ್ಕೆ ಹಾಕ್ಬಿಡು ಮಗ ಅಂತ ಹೇಳ್ಬಿಟ್ಟು ಅವ್ನು ನಮ್ಮ ಸುದಿ ಎಬ್ಬರಿಸ್ಬಿಟ್ಟು ಗಾಡಿ ಹಿಂದಕ್ಕೆ ಹಾಕಿ ನಮ್ಮ ಗಾಡೀಲಿ ಪಾರ್ಕ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನಾನು ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರಾ, ಮತ್ತು ನಾನು ಯಾರೋ ಹೊಸ್ದಾಗಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡ್ತೀರಾ ಅದನ್ನು ಫಾಲೋ ಮಾಡ್ಕೊಳ್ಳಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಯೂಟ್ಯೂಬ್ ಚಾನಲ್ ಏನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಅಣ್ಣ ನಿಮ್ದು ಇದಾಗಿದೆ, ಏನಾದ್ರು ತಪ್ಪಿದೆ ಅಂತ ಅಂದರೆ ತಿದ್ಕೊಳ್ಳೋಂಗೆ ಏನಾರು ಹೇಳಿ, ನಾನು ಆಲ್ಮೋಸ್ಟ್ ತಿದ್ಕೊತೀನಿ. ಫುಲ್ಲು ಒಂಥರ ಖುಷಿ, ಊರಲ್ಲೇ ಇದ್ದೀನಲ್ಲ ಅಂತ ಹೊರಗಡೆ ಹೋಗೋಕ್ಕಾಯ್ತಿಲ್ಲ. ಆ ಗಾಡಿ ಬಿಟ್ಟು ಬಂದಮೇಲೆ ಏನೋ ಒಂಥರ ಫೀಲ್ ಆಯ್ತೈತೆ. ಈ ಗಾಡಿನ ನಾವೇ ಓಡಿಸೋದಿನ್ನ, ಇದು ಒಂದು ಸ್ವಲ್ಪ ದಿನ ಓಡಿಸ್ತೀನಿ, ಮತ್ತು ಬೇರೆ ಗಾಡಿಗೆ ಹೋಗ್ಬೇಕಂತ ಮೈಂಡ್ ಸೆಟಲ್ಲಿ ಇದೆ. ಆಲ್ಮೋಸ್ಟ್ ಇದನ್ನೇ ಓಡಿಸ್ತೀನಿ, ಇದು ಡ್ರೈವರ್ ಕೈಲಿ ಕೊಟ್ಬಿಟ್ಟು ಬೇರೆ ಗಾಡಿಗೆ ಹೋಗ್ತೀನಿ. ಡ್ರೈವರ್ ಓಡಿಸ್ತಾರೆ ಇದನ್ನು, ಲೋಕಲ್ ಹೊಡೆಯೋಕ್ಕೆ ಅಂತ ಗಾಡಿ ಇದು. ಓಕೆ ಫ್ರೆಂಡ್ಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್. ಲವ್ ಯು ಆಲ್, ಲವ್ ಯು ಆಲ್ ಡ್ರೈವರ್ಸ್.